ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ಏನೂ ಇಲ್ಲ, ಫ್ರೆಂಡ್ ಮನೆಗೆ ಬರ್ತಾ ಇದ್ದಾಳೆ. ಸೊ ಅನ್ಪ್ಲಾನಡ್, ಅವಳೆಲ್ಲನೂ ಹಂಗೇನೆ ಅಂದ್ಕೊತಾಳೆ, ಹೇಳ್ಬಿಡ್ತಾಳೆ. ಸೊ ಯಾವಾಗೂ ಇದ್ದಿದ್ದೇನೆ ಸ್ವಲ್ಪ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಬರೋಣ ಮಕ್ಕಳನ್ನ ಕರ್ಕೊಂಡು, ನಿನಗೆ ಕೂಡ ಬೇಜಾರಲ್ಲೇ ಇದೆಯಾ ಅಂದ್ಬಿಟ್ಟು ಅವಳದೇ ಪ್ಲಾನ್ ಇವತ್ತು. ಸೊ ಬರ್ತಾ ಇದ್ದಾಳೆ. ಎಲ್ಲಿಗೆ ಹೊರಗಡೆ ಹೋಗ್ಬೇಕಂತೆಲ್ಲ ಇನ್ನೂ ಏನು ಫಿಕ್ಸ್ ಆಗಿಲ್ಲ. ಸೊ ಪ್ಲಾನ್ ಮಾಡ್ತಾ ಇದ್ದೀವಿ ಎಲ್ಲಿಗೆ ಅಂತ. ಮೋಡ ಬೇರೆ ಮುಚ್ಕೊಂಡಿದೆ, ಮಳೆ ಬರೋ ಥರ ಇದೆ. ಹೇಗಿರುತ್ತೆ, ಯಾವ ಫ್ರೆಂಡ್ ಬರ್ತಾ ಇದ್ದಾಳೆ ಅಂದ್ಬಿಟ್ಟು ಎಲ್ಲ ನೋಡಿ, ಅಮ್ಮನ್ನ ಕೂಡ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಮ್ಮ, ನಾನು, ಮಕ್ಕಳು ಎಲ್ಲರೂ ಹೋಗ್ಬೇಕಂತೆ. ಅವಳು ಮೇಯ್ನ್ ಅಮ್ಮನ್ನ ಮಾತಾಡಿರಲಿಲ್ಲ ಅವತ್ತು ಬಂದಾಗ ನಮ್ಮ ಮನೆಗೆ. ಸೊ ಹಂಗಾಗ್ಬಿಟ್ಟು ಆಂಟಿನೆಲ್ಲ ಕರ್ಕೊಂಡು ಹೊರಗಡೆ ಹೋಗೋಣ ಅಂದ್ಬಿಟ್ಟು. ಸೊ ನೋಡಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂದ್ಬಿಟ್ಟು. ಔಟ್ಸೈಡ್ ಎಲ್ಲಿಗೆ ಹೋಗ್ಬೇಕಂತಲೇ ಪ್ಲಾನ್ ಇಲ್ಲ, ನಮಗೆಲ್ಲೂ ಹೋಗ್ಬೇಕು ಓಡಾಡ್ಬೇಕಂತ ಅಭ್ಯಾಸನೂ ಇಲ್ಲ ಆ ಥರ ಎಲ್ಲ. ಸೊ ನೋಡೋಣ, ಅವಳು ಬಂದಮೇಲೆ ಅವಳಿಗೇನೆ ಬಿಟ್ಟಿದ್ದು, ಅವಳು ಎಲ್ಲಿಗೆ ಹೋಗೋಣ ಅಂದರೆ ಅಲ್ಲಿಗೆ ಹೋಗೋದು. ಸೊ ಇವತ್ತಿನ ಡೇ ಫುಲ್ಲು ಹೇಗಿರುತ್ತೆ ನನ್ನ ವ್ಲಾಗಲ್ಲಿ ಮಿಸ್ ಮಾಡಿದೆ ನೋಡಿ. ಸೊ ಫೈನಲಿ ನನ್ನ ಫ್ರೆಂಡು ಮನೆಗೆ ಬಂದಳು. ಅವಳನ್ನ ಇನ್ವೈಟ್ ಮಾಡಿಕೊಂಡು, ಬಟ್ ನೀವೆಲ್ಲರಿಗೂ ಅನಿಸ್ಬೋದು ಇಲ್ಲ ಕ್ವಶನ್ ಮಾಡ್ಬೋದು, ಅದಕ್ಕೂ ಮುಂಚೆ ನಾನೇ ನಿಮಗೆ ಆನ್ಸರ್ ಮಾಡಿಬಿಡ್ತೀನಿ. ಏನಕ್ಕಪ್ಪ ಈ ವ್ಲಾಗ್ ಇಷ್ಟು ತಡ ಆಯಿತು, ಇವಾಗ ಆಗ್ತಾಯಿದ್ದೀರಾ ಅಂತ. ಬಟ್ ಈ ವ್ಲಾಗ್ ಶೂಟ್ ಮಾಡಿ 2 ವೀಕ್ಸ್ ಮೇಲೇ ಆಗಿದೆ. ಬಟ್ ಈ ಕಾರಣಾಂತರಗಳಿಂದ ನಥಿಂಗ್ ಏನೂ ಇಲ್ಲ. ಬೇರೆ ವ್ಲಾಗ್ಸ್ ಎಲ್ಲನೂ ಕೂಡ ಶೂಟ್ ಮಾಡಬೇಕಿತ್ತು, ಬ್ಯುಸಿ ಇದೆ. ಆ ಕಾರಣ ಇದನ್ನು ಸ್ವಲ್ಪ ಹೋಲ್ಡ್ ಮಾಡಿ ಅದನ್ನೆಲ್ಲ ಹಾಕಿದ್ದೀನಿ. ಬಟ್ ಇದನ್ನು ಶೂಟ್ ಮಾಡಿ ಇಟ್ಟಿರೋ ಕಾರಣ ನಿಮ್ಮ ಹತ್ರ ಶೇರ್ ಮಾಡಲೇಬೇಕು ಅಂತ ಶೇರ್ ಮಾಡ್ತಾಯಿದ್ದೀನಿ. ಸೊ ನನ್ನ ಫ್ರೆಂಡ್ ಅಂತೂ ಖಂಡಿತ ಅವಳು ಈ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಡೈರೆಕ್ಟಾಗೆ ಕಾಲ್ ಮಾಡ್ತಾಳೆ, ಏನೇ ನೀನು ಇದನ್ನು ವಿಡಿಯೋ ಮಾಡಿದ್ದೆ ಇವಾಗ ಹಾಕಿದೀಯಾ ಅಂದ್ಬಿಟ್ಟು. ಸೊ ಅವಳಿಗೆ ಫಸ್ಟು ಆನ್ಸರ್ ಮಾಡಬೇಕಾಗುತ್ತೆ ನಾನು ನಿಮ್ಮೆಲ್ಲರಿಗಿಂತ ಮುಂಚೆ. ಯಾರು ಏನಂತ ಎಲ್ಲನೂ ಗೊತ್ತು, ನಿರ್ಮಲಾ. ಸೊ ಸಡನ್ನಾಗಿ ಅವಳು ನೋಡಬೇಕು ಅನಿಸಿ ಬಂದಿದ್ದಾಳೆ. ಸೊ ಎಲ್ಲಾದರೂ ಹೊರಗೆ ಹೋಗಬೇಕು ಅಂತೆಲ್ಲ ಫ್ಯಾಮಿಲಿ, ನಾವು ಅವಳು ಮಕ್ಕಳನ್ನೆಲ್ಲ ಕರ್ಕೊಂಡು. ಸೊ ನೋಡೋಣ, ಪ್ಲ್ಯಾನ್ ಮಾಡ್ತಾಯಿದ್ವಿ ಎಲ್ಲಿಗೆ ಏನಂತೆಲ್ಲ. ಅಮ್ಮನಿಗೆ ಅವಳನ್ನ ನೋಡಿ ಫುಲ್ ಖುಷಿ, ಅವಳಿಗೂ ಅಮ್ಮನ್ನ ನೋಡಿ ಫುಲ್ ಖುಷಿ. ಇದೊಂದು 5-6 ಸತಿ ಆಗಿದೆ ಅವ್ರದ್ದು ಹಗ್ಗಿಂಗು. ಯಾಕಂದರೆ ಅವಳು ಚಿಕ್ಕವಳಿದ್ದಾಗಿಂದ ನಮ್ಮ ಮನೆಗಳಲ್ಲಿ ನಮಗಿಂತ ಅವಳೇ ಜಾಸ್ತಿ ತೀಟ್ಲೆ, ಫುಲ್ ಜೋರು ಮಾಡ್ತಾಯಿದ್ದಿದ್ದು, ರೌಡಿಸಮ್ ಥರ ಮಾಡ್ತಾಯಿದ್ಲು. ನಮ್ಮಪ್ಪನಿಗೂ ತುಂಬಾ ಇಷ್ಟ ಇವಳನ್ನ ಕಂಡ್ರೆ. ನನ್ನನ್ನು ಹೇಗೆ ಇಷ್ಟಪಡ್ತಿದ್ರು ಅವಳನ್ನ ಅವನು ತುಂಬ ಇಷ್ಟಪಡ್ತಾಯಿದ್ದು. ತುಂಬ ನಮ್ಮ ಹತ್ರ ಸ್ಟ್ರಿಕ್ಟ್ ಇದ್ದರೆ ಅವಳ ಹತ್ರ ಕಾಮಿಡಿಯಾಗಿ ಮಾತಾಡ್ತಾಯಿದ್ರು ಅಪ್ಪ. ಅವಳು ಭಯನೇ ಬೀಳದೆ ಮಾತಾಡ್ತಾಯಿದ್ಲು. ಆ ಥರ ಇದ್ದವಳು ಇವಾಗ ಡೆಡ್ ಆಪೋಸಿಟ್ ಆಗಿಬಿಟ್ಟಿದ್ದಾಳೆ, ಅಷ್ಟೇ ಸೈಲೆಂಟ್ ಕಾಮ್ ಆಗಿಬಿಟ್ಟಿದ್ದಾಳೆ. ಸೊ ನಿಯರ್ ರಕ್ಷಾಬಂಧನ ಇತ್ತಲ್ವ ಆಗಸ್ಟ್ ಮಂತಲ್ಲಿ, ಅವಳು ಆಗಸ್ಟ್ ಮಂತ್ ಎಂಡಿಂಗಲ್ಲಿ ಬಂದಿತ್ತು. ಹಂಗಾಗಿ ಅವ್ರ ಮಗಳು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಬಂದಿದ್ಲು ನಮ್ಮ ಮಕ್ಕಳಿಗೆ ರಕ್ಷಾಬಂಧನ ರಾಖಿ ಕಟ್ಟೋಕ್ಕೆ. ಬಟ್ ನಾನಂತೂ ಅವಳಿಗೆ ಏನು ನನ್ನ ಪ್ಲ್ಯಾನ್ ಇಲ್ಲ ಅವಳು ಈ ಥರ ಕಟ್ತಾಳೆ ಅಂತ. ಗಿಫ್ಟ್ ಏನೂ ತಂದಿಲ್ಲ. ಸೊ ದುಡ್ಡು ಕೊಟ್ಬಿಟ್ರೆ ಖರ್ಚಾಗ್ಬಿಡುತ್ತೆ, ಬೇರೆ ಏನಾದರೂ ಗಿಫ್ಟ್ ನೆಕ್ಸ್ಟ್ ಕೊಡೋಣ ಅಂದ್ಬಿಟ್ಟು ಅವಳಿಗೆ ಅಂತ ಏನೂ ಕೊಟ್ಟಿಲ್ಲ. ಸ್ವೀಟಿಂದ ಎಲ್ಲನೂ ಅವಳು ತೊಗೊಂಡು ಬಂದಿದ್ದಾಳೆ. ಸೊ ಅವಳ ಹೆಸರು ಬಂದು ಶುಭ ಅಂದ್ಬಿಟ್ಟು. ಥ್ಯಾಂಕ್ ಯು ಶುಭ. ಸೊ ಏನಪ್ಪ, ಬಟ್ ನಾವು ಚೆನ್ನಾಗಿರಬೇಕು ಅಂದರೆ ಕಷ್ಟಪಟ್ಟರೆ ಲೈಫಲ್ಲಿ ಚೆನ್ನಾಗಿರೋದು ಅಂತ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಹಾಗೆ ತುಂಬ ಜನ ಅಂತೀರಾ, ಹೇಗೆ ಮಾಡ್ತೀರಾ, ಯಾವ ಟೈಮಲ್ಲಿ ಡೈರೆಕ್ಟಾಗಿ ಜಾಸ್ತಿ. ನನ್ನ ಫ್ರೆಂಡ್ಸ್ ಆ್ಯಕ್ಚುಲಿ ಇವಳೇ ಕೇಳ್ತಾಳೆ, ನನ್ನನ್ನು ಹೇಗೆ ಮಾಡ್ಕೊಳ್ತೀಯ ಇಷ್ಟೆಲ್ಲ, ನನ್ನ ಎಲ್ಲ ಕೆಲಸಗಳು ಅವಳಿಗೆ ಗೊತ್ತಿರೋ ಕಾರಣ ಹೇಗೆ ಮ್ಯಾನೇಜ್ ಮಾಡ್ತೀಯ ಅಂತ. ಸೊ ಒಂದೇ ಫಸ್ಟ್ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡಬೇಕು ಅಂದರೆ ಎಲ್ಲ ಕೆಲಸಕ್ಕೂ ಒಂದು ಟೈಮ್ ಸೆನ್ಸ್ ಅನ್ನೋದನ್ನ ಫಿಕ್ಸ್ ಮಾಡ್ಕೊಬೇಕು, ಒಂದು ಟೈಮಿಂಗ್ಸ್ನ. ಅಟ್ಲೀಸ್ಟ್ ನೈಟು ನೀವು ಒಂದು 10:30, 11 ಮಲಗೋಕ್ಕೆ ಪ್ರಯತ್ನ ಪಡಿ. ಅಟ್ಲೀಸ್ಟ್ ಈಗ 8 ಅವರ್ ಅನ್ನೋದು ರೇರ್ ಆಗಿಬಿಟ್ಟಿದೆ. ಬರ್ತಾ 8 ಅವರ್ಸ್ ಅನ್ನೋದು
ಅದು ಅಪರೂಪ ಆಗಿಬಿಟ್ಟಿದೆ. ಮಿನಿಮಮ್ 8 ಅವರ್ಸ್ ಮಲಗೋಕ್ಕೆ ನಾವು ಇಷ್ಟಪಟ್ಟು ನಮ್ಮ ಕೈಯಲ್ಲಿರೋ ಮೊಬೈಲ್ ನಮ್ಮನ್ನ ಮಲಗೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಮಿನಿಮಮ್ ಒಂದು 6 ಅವರ್ಸ್ ಆದರೂ ಟ್ರೈ ಮಾಡಿ ಆದಷ್ಟು. ಆಗ 6 ಅವರ್ ಆದರೆ 10:30 11 ಒಳಗೆ ಅಂದರೆ ನೀವು ಮಾರ್ನಿಂಗ್ ಒಂದು 5:30 6 ಅಟ್ಲೀಸ್ಟ್ 5 ಅಂತೂ ಆಗಲ್ಲ ಅನಿಸುತ್ತೆ. 5:30 ಒಳಗೆ ಇದ್ದರೆ ಎಲ್ಲದಕ್ಕೂ ಟೈಮ್ನ ನೀವು ಫಿಕ್ಸ್ ಮಾಡಿಕೊಂಡು ಆ ಟೈಮ್ಗೆ ಕೆಲಸನ ಮುಗಿಸಿದ್ರೆ ನಾವು ಆಗ ಮನೆಗೂ ಸ್ವಲ್ಪ ನಮಗೆ ನಾವು ಟೈಮ್ ಕೊಟ್ಕೊಳ್ಬೋದು. ಹಾಗೆ ಮನೆಗೆ ಮಕ್ಕಳಿಗೆ ಅಂದ್ಬಿಟ್ಟು ಅವ್ರ ಜೊತೆ ಸ್ವಲ್ಪ ಹೊತ್ತು ಅವರಿಗೆ ಅಂತಲೂ ಟೈಮ್ ಕೊಡ್ಬೋದು. ಈ ಥರ ಮ್ಯಾನೇಜ್ನ ನಾನು ಮಾಡ್ಕೊಳ್ತೀನಿ. ಹಾಗೆ ನಮ್ಗೆ ಏನು ಕೆಲಸ ತುಂಬಾ ಇಷ್ಟ ಇಲ್ಲ, ಈ ಕೆಲಸ ಅಂದರೆ ಆಗೋದೇ ಇಲ್ಲ ಅಂತೀವಲ್ಲ, ಆ ಥರ ಕೆಲಸನ ಲಾಸ್ಟಿಗೆ ಮಾಡೋಕ್ಕೆ ಹೋಗಬೇಡಿ, ಹೋಲ್ಡ್ ಮಾಡಬೇಡಿ. ಫಸ್ಟಿಗೆ ಅದು ಎಷ್ಟೇ ಇಷ್ಟ ಇಲ್ಲದೇ ಇರಲಿ ಆ ಕೆಲಸನ ಫಸ್ಟು ಮುಗಿಸಿ. ಕೆಲವೊಂದು ಕೆಲಸಗಳು ಹಾಗೇ ಪ್ರತಿ ಹೆಣ್ಮಕ್ಳಿಗೂ ಅಷ್ಟೇ, ನನಗೂ ಕೂಡ ಇನ್ಕ್ಲೂಡ್ ನಾನು ಮಾಡ್ತೀನಿ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಟ್ರೂ ಎಕ್ಸ್ಪೀರಿಯೆನ್ಸ್. ನಾನು ಆ ಥರ ಮಾಡೋದ್ರಿಂದನೇ ನನಗೆ ಬೇಗನೆ ಟೈಮ್ ಸೇವ್ ಆಗುತ್ತೆ. ನಿಮ್ಗೆ ಏನು ಕೆಲಸ ಇಷ್ಟ ಇಲ್ಲ ಅಂತಿರಲ್ಲ ಆ ಕೆಲಸನ ಮಾಡಿಬಿಡಿ. ತುಂಬ ಜನ ಹೆಣ್ಮಕ್ಳು ಪಾತ್ರೆ ತೊಳೆಯೋಕ್ಕೆ ಇಷ್ಟಪಡಲ್ಲ. ರಿಯಲಿ ಅದನ್ನು ಫಸ್ಟಿಗೆ ಆ ಕೆಲಸನ ಆ ಟೈಮಿಗೆ ಅವಾಗವಾಗ ಮಾಡ್ಕೊಳ್ತಾ ಇದ್ದರೆ ನಿಮ್ಗೆ ಎಲ್ಲ ಮನೆಯೂ ನೀಟಾಗಿ ಕೆಲಸನ ಮ್ಯಾನೇಜ್ ಮಾಡ್ಬೋದು. ಹಾಗೆ ಈ ಬೇಗ ಟೈಮ್ ಹಿಡಿಯೋ ಕೆಲಸ ಅಂದರೆ ಇವಾಗ ಏನಾದರೂ ವೆಜಿಟೇಬಲ್ಸು ಹಾಗೆ ಚಾಪ್ ಮಾಡೋವಾಗ, ಕಟಿಂಗ್ ಮಾಡೋವಾಗ ಅದು ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ. ಅದರಲ್ಲೂ ಕೂಡ ಮ್ಯಾನೇಜ್ ಮಾಡ್ಕೊಳ್ಳಿ. ಆ ಕೆಲಸಕ್ಕೆ ನನಗೇನು ತೊಂದರೆ ಇಲ್ಲ. ಆಲ್ಮೋಸ್ಟು ನಾನು ವೆಜಿಟೇಬಲ್ಸು ಅದೆಲ್ಲ ನಾರ್ಮಲ್ ಮಾರ್ನಿಂಗ್ ಬೆಳಗ್ಗೆ ಟಿಫನಿಗೆ ಆ ಥರ ನಾನು ಕಟಿಂಗ್ ಮಾಡ್ಕೊಳ್ಳೋದು. ಇಲ್ಲಾಂದರೆ ಅಮ್ಮ ಆಲ್ವೇಸ್ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಅಮ್ಮ. ಸೊ ನನಗೆ ಅದರಲ್ಲಿ ನಾನು ಅದೃಷ್ಟ ಕೇಳ್ಕೊಂಡೇ ಬಂದಿದ್ದೀನಿ ಅನಿಸುತ್ತೆ. ಆ ಥರ ನಾನು ಮುಂಚೆಯಿಂದನೂ ನನಗೆ ಅಭ್ಯಾಸನೇ ಇಲ್ಲ. ಮೇಲೆ ಕೆಲಸ ಮಾಡೋದೇ ನನಗೆ ಅಭ್ಯಾಸ. ನನಗೆ ಆರಾಮ್ಸೆ ಟೈಮ್ ಹೋಗುತ್ತೆ. ಸೊ ನೋಡಿ, ಮಧ್ಯಾಹ್ನ ಲಂಚಿಗೆ ಅಮ್ಮನ ಕೈಯಲ್ಲಿ ಪುಳಿಯೋಗರೆ, ಅಮ್ಮ ಪೌಡರ್ ಪುಡಿ ಕುಟ್ಟಿ ಮಾಡ್ತಾರೆ. ಅವಳಿಗೆ ಇಷ್ಟ, ಸಣ್ಣವಳಿದ್ದಾಗ ತಿಂತಾಯಿದ್ಲು ನಮ್ಮ ಮನೆಯಲ್ಲಿ. ಹಂಗಾಗ್ಬಿಟ್ಟು ಅಮ್ಮ ಅವಳಿಗೋಸ್ಕರ ಅದನ್ನೇ ಮಾಡಿದ್ರು. ಹಾಗೆ ಹೋಳಿಗೆ ಮೊನ್ನೆ ಮಾಡಿದ್ದು ಒಬ್ಬಟ್ಟಿಂದು ಎಲ್ಲ ಎತ್ತಿಟ್ಟಿದ್ರು. ಸೊ ಆ ಒಬ್ಬಟ್ಟು ಸುಟ್ಟು ಹಪ್ಪಳ ಸಂಡಿಗೆ ಇದನ್ನೆಲ್ಲ ತಿಂದು ಇವಾಗ ಪ್ಲ್ಯಾನ್ ಮಾಡಿದ್ವಿ ಮೂವಿಗೆ ಹೋಗೋಣ ಅಂದ್ಬಿಟ್ಟು. ಆನ್ಲೈನಲ್ಲಿ ಟಿಕೆಟ್ಸ್ ಎಲ್ಲನೂ ಕೂಡ ಬುಕ್ ಮಾಡಿ ನಾನು ಅವಳು ಎಲ್ಲ ನಮ್ಮ ಫ್ಯಾಮಿಲಿ ಹೋಗ್ತಾಯಿದ್ದೀವಿ. ಯಾವ ಮೂವಿ ಅಂದರೆ ಫ್ರಮ್ ಸೋ ಆಲ್ಮೋಸ್ಟು ಎಲ್ಲ ಫೇಮಸ್ ಆಗಿದೆ. ನಾವು ಕೂಡ ಸ್ವಲ್ಪ ನಗೋಣ ಅಂದ್ಬಿಟ್ಟು ಅವಳು ಆ ಮೂವಿನ ಚೂಸ್ ಮಾಡಿದ್ದಾಳೆ. ಸೊ ಫೈನಲಿ ತುಂಬ ದಿವಸ ಲಾಂಗ್ ಟೈಮ್ ಆದಮೇಲೆ ಮೂವಿಗೆ ಹೋಗ್ತಾ ಇರೋದು. ಸೊ ಬನ್ನಿ, ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ದಿದ್ದಂಥ ಥಿಯೇಟರ್ಗೆ ಹೋಗಿದ್ದೀನಿ. ಬಟ್ ಮೂವಿ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬ ಎಕ್ಸಲೆಂಟಾಗಿತ್ತು. ನಕ್ಕಿದ್ದೀವಿ ಅಂದರೆ ತುಂಬಾ ನಕ್ಕಿದ್ದೀವಿ. ಎಲ್ಲೋ ಒಂದು ಕಡೆ ನಿಜನೇ ಅವಳು ಹೇಳಿದ್ಲು, ಈ ಮೂವಿಗೆ ಹೋದರೆ ನಿನ್ನ ಬೇಜಾರೆಲ್ಲನೂ ಹೋಗುತ್ತೆ ಅಂತ. 100% ಅದು ನಿಜನೇ. ಅಷ್ಟು ನಕ್ಕಿದ್ದೀವಿ. ಫೈನಲಿ ಇಂಟರ್ವೆಲ್ ಬಂದೇ ಬಿಡ್ತು. ನಮ್ಮ ಮುಖಗಳು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ. ಹತ್ತಿದ್ದೀವೇನೋ ಅನ್ನಿಸ್ತಾ ಇದೆ ನಮ್ಮ ಮುಖ ಕಣ್ಣು ನೋಡಿದ್ರೆ. ನಾವು ಹತ್ತಿಲ್ಲ, ನಕ್ಕಿರೋದೇ ಆ ಪಾಟಿ ನಕ್ಕಿದ್ದೀವಿ. ನನ್ನ ಫ್ರೆಂಡ್ ನಗೋದು ತುಂಬ ಜಾಸ್ತಿ, ಅವಳ ಪಕ್ಕ ಕೂತು ನಾನು ಜಾಸ್ತಿ. ಇಡೀ ಥಿಯೇಟರೇ ನಕ್ಕಿದೆ. ಸೊ ನೋಡ್ಬೋದು, ಅಷ್ಟು ಜಾಸ್ತಿ ಲಾಂಗ್ ಮೂವಿ ಏನಲ್ಲ, ಶಾರ್ಟ್ ಮೂವಿ ಆದ್ರೂ. ಸೊ ಒನ್ಸ್ ನೋಡ್ಬೋದು. ನಗಕ್ಕೆ ಅಂತ ತುಂಬಾ ಮೂಡಿಯಾಗಿರೋರನ್ನ ಕರ್ಕೊಂಡು ಎಂಥವ್ರು ಹೋದ್ರೂ ನಗ್ತೀವಿ. ಫೈನಲಿ ಮೂವಿ ಎಲ್ಲ ನೋಡಿಕೊಂಡು ಮನೆಗೆ ರಿಟರ್ನ್ ಬಂದು ಅವಳು ಕೂಡ ಅವಳ ಮನೆಗೆ ರಿಟರ್ನ್ ಹೋದ್ಲು. ಇವತ್ತಿನ ವ್ಲಾಗ್ ಈ ಥರ ಇತ್ತು. ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.